ಪ್ರಮೋದ, ನಮಗೆ ಯಾವುದಾದ್ರೂ ವಿಷಯದಲ್ಲಿ ಲಿಮಿಟ್ ಇದೆಯಾ? ಇದೆ. ಲಿಮಿಟ್ ಇದೆ. ಇದೆ. ಲಿಮಿಟ್ ಇದೆ. ಆದರೆ ಒಂದು ಕೋಟ್ ಓದ್ತಾ ಇದೆ, ಚೆನ್ನಾಗಿತ್ತು. ದೆರ್ ಇಸ್ ನೋ ಲಿಮಿಟ್ ಟು ವಾಟ್ ಅವರ್ ಲಿಮಿಟ್ಲೆಸ್ ಗಾಡ್ ವಿಲ್ ಡೂ ಇನ್ ರೆಸ್ಪಾನ್ಸ್ ಟು ಅವರ್ ಲಿಮಿಟ್ಲೆಸ್ ಫೇತ್ ಅಂತ. ತಲೆ ಕೂಡ ಬಿಟ್ಟ ನೋಡೋಣ ಇವತ್ತಿನ ಕಗ್ಗ ಏನಂತ. ಮಿತ ನಿನ್ನ ಗುಣಶಕ್ತಿ, ಮಿತ ನಿನ್ನ ಕರ್ತವ್ಯ, ಮಿತ ಅತಿಗಳಂತರವ ಕಾಣುವುದೇ ಕಡಿದು, ಹಿತವೆನಿಸಿದನಿತೆಸಗು ದೈವ ಕುಳಿದುದನು ಬಿಡು, ಕೃತಿ ಇರಲಿ ದೈವಕಂ ಮಂಕುತಿಮ್ಮ. ನಾವಾಗಲೇ ಮಾತಾಡ್ಕೊಂಡ ಹಾಗೆ ಎಲ್ಲದಕ್ಕೂ ಒಂದು ಲಿಮಿಟ್ ಇದೆ, ಎಲ್ಲದಕ್ಕೂ ಒಂದು ಮಿತಿ ಇದೆ. ನಮ್ಮ ಶಕ್ತಿಗೆ ಮಿತಿ ಇದೆ, ನಮ್ಮ ಕ್ಷಮತೆಗೆ ಮಿತಿ ಇದೆ, ಅಥವಾ ನಮ್ಮ ಗುಣಗಳಿಗೆ ಮಿತಿ ಇದೆ. ಎಲ್ಲದಕ್ಕೂ ಒಂದು ಲಿಮಿಟ್ ಇದ್ದೇ ಇರುತ್ತೆ. ಈ ಒಂದು ಮಿತಿಯನ್ನು, ನಮ್ಮ ಮಿತಿ ಏನು ಅಂತ ಕಂಡ್ಕೊಳ್ಳೋದು ಕೂಡ ಒಂದು ಕಷ್ಟವಾದ ಕೆಲಸನೇ, ಅಷ್ಟು ಸುಲಭ ಅಲ್ಲ. ಯಾವಾಗಲೂ ನಾವು ಆಕಾಶಕ್ಕೆ ಏಣಿ ಹಾಕ್ತಾ ಇರ್ತೀವಿ ಅಂದರೆ ಎಲ್ಲದನ್ನು ಮಾಡ್ಬೇಕನ್ಸುತ್ತೆ, ಆದರೆ ಎಲ್ಲದನ್ನು ನಾವು ಮಾಡೋ ಶಕ್ತಿ ಇರೋದಿಲ್ಲ. ಅದನ್ನೇ ಅಲ್ಲಿ ಹೇಳ್ತಾರೆ. ಅದಕ್ಕೆ ಏನು ಮಾಡು ಅಂದರೆ, ನೀನು ತುಂಬ ತಲೆಗೆಡಿಸ್ಕೋಬೇಡ, ನಿನಗೆ ಹಿತವಾದದನ್ನು ಮಾಡು, ನಿನಗೆ ಏನು ಖುಷಿ ಅನ್ಸುತ್ತೆ ಅದನ್ನು ಮಾಡು ಅಷ್ಟೇ, ಉಳಿದಿದ್ದನ್ನು ದೈವಕ್ಕೆ ಬಿಡು. ಈ ರೀತಿ ಗುಂಡಪ್ಪನವ್ರು ಹೇಳ್ತಾರೆ. ಇದು ಸುಲಭ ಅಂತ, ಯಾವುದು ಆಗತ್ತೆ ಅದು ಮಾಡೋದು, ಉಳಿದಿದ್ದು ದೇವರೇ ಹಿಂಗಾಗಿದೆ ನೀನು ನೋಡ್ಕೊಳಪ್ಪ ಅಂತ ಬಿಟ್ಬಿಟ್ರೆ ಅದಷ್ಟೇ ಅಂತ ಹೇಳ್ತಾರೆ. ಇನ್ನು ಅವಾಗ ಹೇಳಿದ ಕೋಟ್ ಏನಂದರೆ ಅದೇ, ನಮಗೊಂದು ಫೇತ್ ಇದೆ, ಒಂದು ನಂಬಿಕೆ ಇದೆ, ನಂಬಿಕೆ ಇಟ್ಟು ದೈವಕ್ಕೆ ಬಿಡಬೇಕಷ್ಟೇ, ಕೆಲಸ ಆಗತ್ತೆ ಅಂತ ಹೇಳ್ತಾರೆ ಅಷ್ಟೇ. ನಂಬಿ ಕೆಲಸ ಆಗತ್ತೆ. ನಮಸ್ಕಾರಗಳು.